हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्या विनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗದ್ಯಮಾನಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ ಮತ್ತು ವರದರು ಅಂದರೆ ಸಾತ್ವಿಕ ಜೀವರು. ಹರೇರನುಚರಾಃ ಜೀವಗಣಾಃ ನೀಚೋಚ ಭಾವಂ ಗಣತಃ ಎಂಬುದು ಮಧ್ವಮತ ಮುಖ್ಯ ಪ್ರಮೇಯ. ಇದನ್ನು ವಿವರಿಸುತ್ತಿದೆ. ಮತ್ತು ಐತರೇಯ ಉಪನಿಷತ್ ಸಹ ಜೀವರ ಲಕ್ಷಣವನ್ನು, ಜೀವರ ಉಪಾಸನ ಕ್ರಮವನ್ನು ತಿಳಿಸ್ತಾ ಇದೆ ಎಂಬುದು ನಾವು ನೆನ್ನೆ ತಿಳಿದೆವು. ಉಪಾಸನೆಗಳು ಎಷ್ಟು ಬಗೆಯಾಗಿರುತ್ತದೆ? ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡುತ್ತಾರೋ, ವಿವಿಧ ರೀತಿಯಲ್ಲಿ ಮಾಡುತ್ತಾರೋ ಎಂಬುದನ್ನು ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಉಪಾಸನೆಗಳು ಅನೇಕ ವಿಧ, ಆದರೆ ಎಲ್ಲವೂ ಗ್ರಾಹ್ಯ. ಹೇಗೆ? ಇದನ್ನು ಹೇಗೆ ಒಪ್ಪುವುದು? ಭಿನ್ನ ಜೀವ ಭಿನ್ನ ಕರ್ಮ. ಆದ್ದರಿಂದ ಎಲ್ಲ ಜೀವರು ಒಂದೇ ತರಹ ಉಪಾಸನೆ ಮಾಡುತ್ತಾರೆ ಎಂಬುದು ಇಲ್ಲ. ಪ್ರತಿಯೊಬ್ಬರ ಉಪಾಸನೆಯೂ ಅವರವರ ಯೋಗ್ಯತಾನುಸಾರವಾಗಿಯೇ ಮಾಡುತ್ತಾರೆ. ಉಪಾಸನೆಗೆ ಮೂಲಭೂತವಾಗಿ ಬೇಕಾಗಿರುವುದು ಅವರ ಜ್ಞಾನ. ಅಜ್ಞಾನ ಎಂಬತಕ್ಕಂಥದ್ದು ಅವರ ಯೋಗ್ಯತಾನುಸಾರವಾಗಿರುತ್ತದೆ. ಆದ್ದರಿಂದ ಬ್ರಹ್ಮದೇವರು ಮಾಡುವಂಥ ಉಪಾಸನೆ, ಲಕ್ಷ್ಮೀದೇವಿಯು ಸಾಧನೆಯೇ ಇಲ್ಲ. ಆದರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿದ್ದಾಳೆ. ಬ್ರಹ್ಮದೇವರ ಉಪಾಸನೆಗಿಂತ ವಿಭಿನ್ನವಾಗಿ ಲಕ್ಷ್ಮೀದೇವಿ ಮಾಡುತ್ತಾಳೆ. ಆದ್ದರಿಂದ ಬ್ರಹ್ಮದೇವರಿಗಿಂತ ಕೋಟಿ ಗುಣಗಳಿಂದ ಅಧಿಕಳಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ ಅಂತ ಹೇಳಿದಾಗ, ಮಹಾಲಕ್ಷ್ಮಿಯ ಉಪಾಸನ ಕ್ರಮ, ಮಹಾಲಕ್ಷ್ಮಿ ಉಪಾಸನ, ಅವಳು ನಿತ್ಯ ಮುಕ್ತಳು, ಬಂಧಿತಳಲ್ಲ. ಆದ್ದರಿಂದ ವಿಲಕ್ಷಣವಾಗಿರುತ್ತದೆ. ಆನಂದ ಉದ್ರೇಕದಿಂದ ವಿಶೇಷವಾದ ಆನಂದವನ್ನು ಪ್ರತಿಯೊಂದು ಉಪಾಸನೆಯಲ್ಲೂ ಅವಳು ಪಡೆದುಕೊಳ್ಳುತ್ತಿರುತ್ತಾಳೆ. ಆದ್ದರಿಂದ ಎಡಬಿಡದೆ ಭಗವಂತನನ್ನು ಆರಾಧಿಸುತ್ತಿರುವಳು ಮಹಾಲಕ್ಷ್ಮೀ ದೇವಿ. ಬ್ರಹ್ಮದೇವರು ಪ್ರಾಕೃತ ಗುಣಗಳಿಂದ ಬಂಧಿತರು, ಆದರೆ ಅಕಣಾಶ್ಮರು. ಬಂಧಿತರಾದಂತೆ ಇದ್ದಾರೆ ಹೊರತು ಅವರಿಗೆ ಯಾವ ಕ್ಲೇಶವೂ ಇಲ್ಲ, ದುಃಖವಿಲ್ಲ. ಆದರೂ ಸಹ ಅವರ 100 ಜನ್ಮದ ಹಿಂದೆ ಅಪರೋಕ್ಷ ಜ್ಞಾನವಾದರೂ ಅವರ ಪ್ರಾರಬ್ಧವನ್ನು ಬಿಡಿಸಿಕೊಳ್ಳಲು 100 ಜನ್ಮದಲ್ಲಿ ಭಗವಂತನ ಆರಾಧನೆ ಮಾಡುತ್ತಾರೆ. ಮುಖ್ಯವಾದ ಬ್ರಹ್ಮದೇವರ ಆರಾಧನೆ ಏನು? ಬಂಧನದಿಂದ ಮುಕ್ತರಾಗಬೇಕು, ಪ್ರಾಕೃತಿವಾದ ಗುಣಗಳಿಂದ ಮುಕ್ತರಾಗಬೇಕು ಎಂಬುದೇ ಆಗಿದೆ. ಇದು ಮಹಾಲಕ್ಷ್ಮೀ ದೇವಿಗೆ ಎಂದಿಗೂ ಇರುವುದಿಲ್ಲ. ಅದು ಸದಾ ಮುಕ್ತಳೇ ಆಗಿದ್ದಾಳೆ. ಹೀಗೆ ಅತಿ ಉತ್ತಮರಾದ ಲಕ್ಷ್ಮೀದೇವಿಯಿಂದ ಬ್ರಹ್ಮದೇವರಿಗೆ ನಾವು ಉಪಾಸನೆಯಲ್ಲಿ ಭಿನ್ನತ್ವ ನೋಡುವುದರಿಂದ, ಬ್ರಹ್ಮದೇವರಿಂದ ಲಕ್ಷ್ಮೀದೇವಿಗೆ ಹೇಗೆ ಭಿನ್ನವಾಗಿರುತ್ತದೋ ಬ್ರಹ್ಮದೇವರಿಂದ ಸರಸ್ವತೀ ದೇವಿಗೂ ಭಿನ್ನವಾಗಿರುತ್ತದೆ. ಪ್ರತಿಯೊಬ್ಬ ಜೀವರ ಸಾಧನೆಯು ಭಿನ್ನವಾಗಿರುತ್ತದೆ.
ಆದ್ದರಿಂದ ಉಪಾಸನೆ ಎಂಬುದು ಏಕಪ್ರಕಾರವಾಗಿ ಇರುತ್ತದೆ ಎಂದು ಹೇಳುವುದು ಸಾಧ್ಯವಿಲ್ಲ, ಅನೇಕ ವಿಧವಾಗಿರುತ್ತದೆ ಎಂಬುದನ್ನು ಪ್ರಸ್ತುತ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಶ್ರೀಮದಾನಂದ ತೀರ್ಥರು ಅದಕ್ಕೆ ಭಾಷ್ಯವನ್ನು ಬರೀತಾ ಇದ್ದಾರೆ. ವರ್ಣದ್ವಯಂ ವಿಕಾರಂ ಚ ಶಕಾರಂ ಕೇಚಿದಬ್ರವನ್. ಶಕಾರಂ ಮಧ್ಯಮತ್ರೈವ ಶಾಕಾರಂ ನಕಾರಂ ಕೇಚಿದುತ್ತರಂ. ಪೃಥಕ್ ಕರಣಮೇವ ಯೇಷಾಂ ವರ್ಣಂ ಯೋ ಮಧ್ಯಂ ಉಚ್ಯತೆ. ಉಪಸರ್ಗಮಾತ್ರಂ ಇತ್ಯಾಹುಃ ಕೇಚಿತ್ ನಾಮ ವಿಷ್ಣುಮಾತ್ರಕಂ. ಶಕಾರಂ ಚ ನಕಾರಂ ಚ ವರ್ಣೌ ಪೂರ್ವೋತ್ತರವಪಿ ವ್ಯಕ್ತಿರೇವಾನ್ಮನಸ್ತತ್ರ ಮಧ್ಯಮಿತ್ಯಭಿಧೀಯತೆ. ಸರ್ವೇಪಿ ಏತದ್ ಉಪಾದೇಯಃ ಪಕ್ಷಾ ನಿರ್ದೋಷಕಃ ಯತಃ ಇತ್ಯಾದ ಐತರೇಯ ಸಂಹಿತಾಯಾಂ. ನಾವು ಐತರೇಯ ಆರಣ್ಯಕವನ್ನು ನಾವು ನೋಡುತ್ತಿದ್ದೇವೆ. ಸಂಹಿತಾದಲ್ಲಿ ಇರ್ತಕ್ಕಂಥದ್ದು ಶ್ರೀಮದಾನಂದ ತೀರ್ಥರು ತಿಳಿಸ್ತಾ ಇದ್ದಾರೆ. ವಿಷ್ಣು ಎಂಬ ನಾಮದಲ್ಲಿ ವಿಕಾರವು ನಕಾರಯುಕ್ತವಾದ ಶಕಾರವನ್ನು ಎರಡು ಪೂರ್ವೋತ್ತರ ವರ್ಣಗಳೆಂದು ಕೆಲವು ಮುನಿಗಳು ಹೇಳುವರು. ಈ ಪಕ್ಷದಲ್ಲಿ ಶಕಾರವೇ ಮಧ್ಯವರ್ಣ. ಇನ್ನು ಕೆಲವರು ವಿಶ್ ಎಂಬುದನ್ನು ಪೂರ್ವವರ್ಣ ಎಂದಿಟ್ಟುಕೊಂಡು ನಕಾರವನ್ನು ಉತ್ತರವರ್ಣ ಎಂದಿರುವರು. ಈ ಪಕ್ಷದಲ್ಲಿಯೂ ಮಧ್ಯವರ್ಣ ಶಕಾರವೇ, ಏಕೆಂದರೆ ಎರಡು ಪಕ್ಷದಲ್ಲಿಯೂ ವಿಕಾರ ಮತ್ತು ಶಕಾರಗಳನ್ನು ಅಥವಾ ಶಕಾರ ನಕಾರಗಳನ್ನು ಬಿಡಿಸಿ ಉಚ್ಚರಿಸಿದಾಗ ಶಕಾರದ ವರ್ಣಗಳ ನಡುವೆ ಬರುತ್ತದೆ ಎನ್ನುತ್ತಾರೆ. ಇನ್ನು ಕೆಲವರು ವಿ ಎಂಬುದು ಕೇವಲ ಉಪಸರ್ಗವೆಂದು, ಷ್ಣು ಎಂಬುದು ಮಾತ್ರವೇ ನಾಮವೆಂದು, ಶಕಾರ ಮತ್ತು ನಕಾರಗಳ ಪೂರ್ವೋತ್ತರ ವರ್ಣಗಳೆಂದು ಹೇಳಿದ್ದಾರೆ. ಈ ಪಕ್ಷದಲ್ಲಿಯೂ ಶಕಾರವೇ ಮಧ್ಯವರ್ಣವೆನಿಸಿದೆ, ಏಕೆಂದರೆ ಶಕಾರ ನಕಾರಗಳನ್ನು ಪ್ರತ್ಯೇಕ ಬಿಡಿಸಿ ಉಚ್ಚರಿಸುವಾಗ ಎರಡು ಪ್ರಧಾನವಾಗಿದ್ದರೂ ಸಂಧಿ ಮಾಡಿ ಷ್ಣು ಎಂದು ಉಚ್ಚರಿಸುವಾಗ ಮೊದಲಿಗೆ ಬರುವ ಶಕಾರವು ಮಧ್ಯ ಎನಿಸುತ್ತದೆ. ಈ ಎಲ್ಲ ಪಕ್ಷಗಳು ಗ್ರಾಹ್ಯವೇ, ಏಕೆಂದರೆ ಅವೆಲ್ಲವೂ ದೋಷರಹಿತಗಳೇ ಆಗಿವೆ ಎಂದು ಮುಂತಾಗಿ ಐತರೇಯ ಸಂಹಿತೆಯಲ್ಲಿ ಹೇಳಿದೆ. ವಿಷ್ಣು ಎಂಬ ನಾಮದಲ್ಲಿ ಅದರ ಉಚ್ಚಾರಣೆಯಲ್ಲಿ ವಕಾರ ಶಕಾರ ನಕಾರ. ಈ ವಕಾರ ಎಂಬುದನ್ನು ವಿಶೇಷಾಕಾರವಾಗಿ ಕೆಲವರು ವಿಶ್ ಎಂಬುದನ್ನು ಪೂರ್ವವರ್ಣ ಅಂತ ತಿಳಿಯುತ್ತಾರೆ ಮತ್ತು ಉಪಾಸನೆ ಮಾಡುತ್ತಾರೆ. ನಕಾರವನ್ನು ಉತ್ತರವರ್ಣ ಅಂತ ತಿಳಿಯುತ್ತಾರೆ. ಮಧ್ಯವರ್ಣದಲ್ಲಿ ಶಕಾರವಿರುತ್ತದೆ. ವಕಾರ ಶಕಾರ ಅಥವಾ ವಕಾರ ನಕಾರವನ್ನು ಬಿಡಿಸಿ ಉಚ್ಚರಿಸಿದಾಗ ಶಕಾರದ ವರ್ಣಗಳ ನಡುವೆ ಬರುತ್ತದೆ ಎನ್ನುತ್ತಾರೆ. ಇನ್ನು ಕೆಲವರು ವಿ ಎಂಬುದು ಕೇವಲ ಉಪಸರ್ಗ ಎಂದು, ವಿಷ್ಣು ಎಂದು ಮಾತ್ರವೇ ಭಗವಂತನ ನಾಮ ಎಂದು, ಶಕಾರ ಮತ್ತು ನಕಾರಗಳು ಪೂರ್ವ ಉತ್ತರ ವರ್ಣಗಳೆಂದು ಹೇಳಿದ್ದಾರೆ. ಈ ಪಕ್ಷದಲ್ಲೂ ಕೂಡ ಶಕಾರ ಮಧ್ಯವರ್ಣ ಎನಿಸಿದೆ, ಏಕೆಂದರೆ ಶಕಾರ ನಕಾರಗಳನ್ನು ಪ್ರತ್ಯೇಕ ಬಿಡಿಸಿ ಉಚ್ಚರಿಸಿದಾಗ ಎರಡು ಪ್ರಧಾನವಾಗದಿದ್ದರೂ ಸಂಧಿ ಮಾಡಿ ಷ್ಣು ಎಂದು ಉಚ್ಚರಿಸುವಾಗ ಮೊದಲಿಗೆ ಬರುವ ಊಷ್ಮಾಕ್ಷರವಾದ ಶಕಾರವೇ
ಪ್ರಧಾನವಾಗಿ ಅಭಿವ್ಯಕ್ತವಾಗುತ್ತದೆ. ಈ ಅಭಿಪ್ರಾಯದಿಂದ ಶಕಾರ ಮಧ್ಯ ಅನಿಸುತ್ತದೆ. ಎಲ್ಲ ಪಕ್ಷಗಳು ಗ್ರಾಹ್ಯವಾಗಿದೆ. ಭಗವಂತನು ಪ್ರತಿ ಅಕ್ಷರದಿಂದಲೂ ವೇದ್ಯನಾಗಿದ್ದಾನೆ, ಪ್ರತಿ ವರ್ಣದಿಂದಲೂ ವೇದ್ಯನಾಗಿದ್ದಾನೆ, ಸಂಯುಕ್ತ ಅಕ್ಷರದಿಂದಲೂ ವೇದ್ಯನಾಗಿದ್ದಾನೆ ಅಂತ ನಾವು ತಿಳಿಯಬೇಕು. ವಿಷ್ಣು ಎಂದರೆ ವ್ಯಾಪ್ತ, ಸಕಲ ವರ್ಣಗಳಲ್ಲೂ ಸಕಲ ರೇಖೆಗಳಲ್ಲೂ ಕೆಲವು ಹ್ರಸ್ವ ದೀರ್ಘ ಎಲ್ಲದಲ್ಲೂ ಸಹ ವ್ಯಾಪ್ತನಾಗಿದ್ದಾನೆ. ಈ ವ್ಯಾಪ್ತತ್ವ ಎಂಬ ಗುಣ ಉಪಾಸನೆ ಮಾಡುವಾಗ ಪದ ಅಥವಾ ಅಕ್ಷರಗಳ ಸ್ಥಳಾಂತರ ಮಾಡಿದರೂ ಸಹ ಎಲ್ಲಕ್ಕೂ ಭಗವಂತನೇ ವ್ಯಾಪ್ತನಾಗಿದ್ದಾನೆ, ಭಗವಂತನೇ ವೈದ್ಯನಾಗಿದ್ದಾನೆ, ಭಗವಂತನೇ ಅದರಿಂದ ಅರ್ಥ ಬರುವಂತಾಗಿದ್ದಾನೆ ಅಂತ ನಾವು ತಿಳಿದಾಗ ಅಕ್ಷರಗಳು ಹೇಗೆ ಹಾಕಿದರೂ ಸಹ ಭಗವಂತನನ್ನೇ ತೋರಿಸಿಕೊಡುತ್ತದೆ. ಈ ರೀತಿಯಲ್ಲಿ ಉಪಾಸನೆ ಮಾಡುವುದು ನಿರ್ದೋಷವಾದುದು, ದೋಷವಾದುದಲ್ಲ. ಅಮೃತದ ಜೊತೆಯಲ್ಲಿ ನಾವು ಅದಕ್ಕೆ ಸುವಾಸನೆಯನ್ನು ಸೇರಿಸಿದಾಗ ಸುವಾಸನೆ ಅಮೃತದಲ್ಲಿ ಹೇಗೆ ಕರಗಿ ಹೋಗಿರುತ್ತದೋ ಹಾಗೆ ವಿಷ್ಣು ಎಂಬತಕ್ಕಂಥ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿರುವುದರಿಂದ ಅಮೃತದಲ್ಲೂ ಭಗವಂತನಿದ್ದಾನೆ, ಸುಮಧುರ ಸುವಾಸನೆಯಲ್ಲೂ ಭಗವಂತನಿದ್ದಾನೆ. ಯಾವುದು ಮೊದಲು ಯಾವುದು ಕೊನೆ ಎಂಬತಕ್ಕಂಥದ್ದು ನಾವು ಹೇಗೆ ವಿಚಾರಿಸಿದರೂ ಸಹ ಭಗವಂತನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂದು ಉಪಾಸನೆ ಇರುವುದರಿಂದ ಅದು ದೋಷ ಎನಿಸಿಕೊಳ್ಳುವುದಿಲ್ಲ. ಹಾಗೆ ವೇದ ವಿದ್ಯೆಯಲ್ಲಿ ಸಂಹಿತಾ ವಿದ್ಯೆ ಇದನ್ನು ಮಾಕ್ಷವ್ಯಮ್ಮನಿ ಉಪಾಸನೆ ಮಾಡಿದರು. ಈ ಸಂಹಿತಾ ವಿದ್ಯೆ ಎಂಬತಕ್ಕಂಥದ್ದು ಏನು? ಐತರೇಯ ಸಂಹಿತದಲ್ಲಿ ವಕಾರ ಶಕಾರ ಣಕಾರವನ್ನು ಕೂಡಿಸಿ ಹೇಳುವುದು, ವಿಭಾಗಿಸಿ ಹೇಳುವುದು ಇದು ಸಂಹಿತವಾಗಿದೆ. ಇದನ್ನು ಕಂಡುಕೊಂಡ ಮುನಿ ಮಾಕ್ಷವ್ಯ ಎಂಬತಕ್ಕಂಥವರು. ಅವನು ಕಂಡುಕೊಂಡದ್ದು ಭಾಗ ಈ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಆಕಾಶ ಸಂಹಿತೆ ಇತಿಯಸ್ಯ ಮಾಕ್ಷವ್ಯೋ ವೇದಯಾಂ ಚಕ್ರೇ ಸ ವಿಪರಿಹೃತೋ ಮೇನೆ ನಮೇ ಅಸ್ಯ ಪುತ್ರೇಣ ಸಮಗಾದಿತಿ ಸಮಾನೇ ವೈತತ್ ಪರಿಹೃತೋ ಮೇನ ಇತ್ಯಾಗಸ್ತ್ಯ. ಆಕಾಶದಲ್ಲಿರುವ ಆಕಾಶನಾಮಕ ನೃಸಿಂಹನು ವರ್ಣದ್ವಯದ ಸಂಧಿ ಪ್ರತಿಪಾದ್ಯ ಸಂಧಿನಿಷ್ಠ ಹಾಗೂ ಸಂಹಿತ ನಾಮಕ ಎಂದು ಮಾಕ್ಷವ್ಯನು ಶಿಷ್ಯರಿಗೆ ಬೋಧಿಸಿದನು. ಆಕಾಶನಾಮಕ ಗಣೇಶನ ಪುತ್ರನಾದ ವಾಯುವನ್ನು ನೃಸಿಂಹನ ಅಧಿಷ್ಠಾನವೆಂದು ನಾನು ಉಪಾಸನೆ ಮಾಡುವಂತೆ ಮಾಕ್ಷವ್ಯನು ಉಪಾಸನೆ ಮಾಡುತ್ತಿಲ್ಲ. ಅಷ್ಟು ಮಾತ್ರದಿಂದಲೇ ಅವನಿಂದ ತನ್ನ ಪಕ್ಷ ನಿರಾಕೃತವಾದಂಥವಾಗಲಿಲ್ಲ ಎಂದು ಮಾಂಡೂಕ್ಯನು ಬೋಧಿಸಿದರು. ಮಾಂಡೂಕ್ಯರು ಭಾವಿಸಿದರು ಮತ್ತು ಅದರಂತೆ ಬೋಧಿಸಿದರು. ಏಕೆಂದರೆ ಮಾಕ್ಷವ್ಯನು ಮಾಂಡೂಕ್ಯನ ಪಕ್ಷವನ್ನು ಉಲ್ಲೇಖಿಸಿ ನಿರಾಕರಿಸಲೂ ಇಲ್ಲ, ಅವನ ಪಕ್ಷ ಪ್ರಬಲ ವಿರೋಧಿಯೂ ಅಲ್ಲ. ಎರಡು ಪಕ್ಷವೂ ಸಮಾನವೇ ಎಂಬುದು ಮಾಂಡೂಕ್ಯನ ಅಭಿಪ್ರಾಯ. ಆಕಾಶದಲ್ಲೇ ವಿಷ್ಣು ಉಪಾಸನೆ ಮಾಡಬೇಕೆನ್ನುವ ಮಾಕ್ಷವ್ಯನ ಪಕ್ಷವು ಪ್ರಬಲವಾದುದರಿಂದ ದುರ್ಬಲವಾದ ಮಾಂಡೂಕ್ಯನ ಪಕ್ಷ
ನಿರಾಕೃತವಾಯಿತೆಂದೇ ನಾನು ತಿಳಿಯುತ್ತೇನೆ ಎಂದನು ಅಗಸ್ತ್ಯ. ಇಲ್ಲಿ ಮಾಂಡೂಕೇಯರು, ಮಾಕ್ಷವ್ಯರು ಮತ್ತು ಅಗಸ್ತ್ಯರು 3 ಜನರ ಅಭಿಪ್ರಾಯವನ್ನು ನಾವು ತಿಳಿತಾ ಇದ್ದೇವೆ. ಪಂಚಭೂತಗಳಲ್ಲೊಂದಾದ ಆಕಾಶದಲ್ಲಿ ನರಸಿಂಹರೂಪನನ್ನು ನಾನು ಜಾನಿಸುತ್ತೇನೆ ಎಂದು ಮಾಕ್ಷವ್ಯ ಬೋಧಿಸಿದಾಗ, ಮಾಂಡೂಕೇಯನು ಅವನ ಪಕ್ಷವನ್ನು ನಿರಾಕರಣೆ ಮಾಡಲಿಲ್ಲ ಮತ್ತು ಅದನ್ನು ಸಾಧಿಸಲು ಹೊರಡಲಿಲ್ಲ. ತಾನು ಪ್ರತ್ಯೇಕವಾಗಿಯೇ ಅದನ್ನು ವಿಷ್ಣುವಿನಲ್ಲಿ ವಿಷ್ಣು ಉಪಾಸನೆ ಮಾಡಬೇಕೆನ್ನುವ ಮಾಕ್ಷವ್ಯನ ಪಕ್ಷ ಪ್ರಬಲವಾಗಿ ಉಪಾಸನೆ ಮಾಡಿದನು. ಹೇಗೆ ಮಾಡಿದನು ಎಂಬುದನ್ನು ಭಾಷ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆಕಾಶಸ್ಯ ಆಕಾಶನಾಮ ಭಗವಾನ್ ವರ್ಣಯೋ ಮಧ್ಯದೇವ ದೇವೇಶ ಇತಿ ಮಾಕ್ಷವ್ಯಃ ಉಭಯರೂಪ ಸಂಹಿತತ್ವಾತ್ ಸಂಹಿತನಾಮಕಃ ಸಹ ಮಾಂಡೂಕೇಯಃ ಆಖ್ಯೇನ ಮಾಕ್ಷವ್ಯೇಣ ಪರಿಹೃತಃ ಸ್ವಪಕ್ಷ ಇತಿ ಮೇನೆ ಮೇ ಮದೀಯೇನ ಮದುಪಾಸಿತೇನ ಅಸ್ಯ ಆಕಾಶಸ್ಯ ಪುತ್ರೇಣ ವಾಯುನಾ ನ ಸಮಾಗಾತ್ ಅಸೌ ಮಾಕ್ಷವ್ಯಃ ವಾಯುಸ್ಥ ವಿಷ್ಣುನ್ ಉಪಾಸನಾತ್ ಯದ್ಯಪಿ ಆಕಾಶಸ್ಥ ಭಗವಾನ್ ಸಂಹಿತಾ ನಾಮಕೋ ಭವತಿ ತಥಾಪಿ ನ ವಾಯುಸ್ಯ ಅಸ್ಯ ಸಂಹಿತಾತ್ವಂ ಭವತಿ ಪರಿಹೃತತ್ವಂ ಪರಿಹೃತೋ ಮಾಂಡೂಕೇಯ ಪಕ್ಷ ಇತ್ಯಹಂ ಯೇನ ಇತ್ಯಗಸ್ತ್ಯಃ ಆಕಾಶೇ ವಿಷ್ಣು ಉಪಾಸನ ಅಧಿಕಫಲತ್ವಾತ್ ಪಿತಾ ಹಿ ಆಕಾಶೋ ವಾಯೋಃ. ಆಕಾಶದಲ್ಲಿರುವ ಆಕಾಶನಾಮಕ ಭಗವಂತನು ವರ್ಣಗಳ ಸಂಧಿದೇವತೆ ಎಂದನು ಮಾಕ್ಷವ್ಯ. ಪೂರ್ವತ್ರಿವರ್ಣಗಳ 2 ರೂಪಗಳಿಂದ ಜತೆಗೂಡಿರುವುದರಿಂದ ಸಂಧಿದೇವತೆ ಸಂಹಿತ ನಾಮಕನಾಗಿದ್ದಾನೆ. ಸ ಎಂದರೆ ಮಾಂಡೂಕೇಯನು ಆ ಮಾಂಡೂಕ್ಯನಿಂದ ತನ್ನ ಪಕ್ಷ ನಿರಾಕೃತವಾಗಿಲ್ಲ ಎಂದು ಭಾವಿಸಿದನು. ಮೇ ಎಂದರೆ ನಾನು ಉಪಾಸನೆ ಮಾಡಿರುವ ಅಸ್ಯ ಈ ಆಕಾಶನಾಮಕ ವಿನಾಯಕ ಪುತ್ರನಾದ ವಾಯುವಿನೊಂದಿಗೆ ಮನಸ್ಸಿನಲ್ಲಿ ಒಂದುಗೂಡಲಿಲ್ಲ. ಈ ಮಾಕ್ಷವ್ಯ ಏಕೆಂದರೆ ಅವನು ವಾಯುವಿನಲ್ಲಿರುವ ವಿಷ್ಣುವನ್ನು ಉಪಾಸನೆ ಮಾಡಲಿಲ್ಲ. ಯದ್ಯಪಿ ಆಕಾಶಸ್ಥನಾದ ಭಗವಂತ ಸಂಹಿತ ನಾಮಕವಾಗುತ್ತಾನೆ, ಹಾಗಿದ್ದರೂ ವಾಯುಸ್ಥನಿಗೆ ಸಂಹಿತ ನಾಮಕತ್ವ ಇಲ್ಲವೆಂದಾಗುವುದಿಲ್ಲ. ಆದ್ದರಿಂದ ತನ್ನ ಪಕ್ಷ ನಿರಾಕೃತವಾಗಿಲ್ಲ ಎಂದ ಅಭಿಪ್ರಾಯ. ನಿರಾಕೃತವಾಗಿದೆ ಮಾಂಡೂಕೇಯನ ಪಕ್ಷ ಎಂದು ನಾನು ತಿಳಿದಿದ್ದೇನೆ ಎಂದನು ಅಗಸ್ತ್ಯ. ಏಕೆಂದರೆ ಅವನ ಅಭಿಪ್ರಾಯದಲ್ಲಿ ಆಕಾಶನಾಮ ಗಣೇಶನಲ್ಲಿ ಭಗವದುಪಾಸನೆ ಅಧಿಕ ಫಲವುಳ್ಳದ್ದು. ಆಕಾಶನಾಮಕ ಗಣೇಶ ವಾಯುವಿಗೆ ತಂದೆ ತಾನೆ. ಆಕಾಶಾದ್ ವಾಯು ಎನ್ನುತ್ತದೆ ಶ್ರುತಿ. ಹೀಗೆ ಅಗಸ್ತ್ಯ, ಮಾಂಡೂಕೇಯ ಮತ್ತು ಮಾಕ್ಷವ್ಯರ ಪಕ್ಷ ಸಂಧಿ, ಪೂರ್ವವರ್ಣ, ಉತ್ತರವರ್ಣಗಳು ಮತ್ತು ಸಂಹಿತ ಮತ್ತು ಉಪಾಸ್ಯ ಭಗವಂತನ ನಾಮಧೇಯ, ಅಲ್ಲಿ ಅಧಿಪತಿಯಾಗಿರತಕ್ಕಂಥ ದೇವತಾ, ಇದರ ಬಗ್ಗೆ ವಿಶೇಷಾಕಾರವಾಗಿ 3 ಜನ ಮುನಿಗಳು ಉಪಾಸನೆ ಮಾಡಿದರು. ಮಾಂಡೂಕೇಯ ಮತ್ತು ಮಾಕ್ಷವ್ಯ ಮುನಿಗಳ ಪಕ್ಷಗಳೆರಡೂ ಸಮಾನ ಎಂಬುದು ಉಪನಿಷತ್ತು ತಿಳಿಸ್ತಾ ಇದೆ. ಸಮಾನಂ ಹಿ ಏತದ್ಭವತಿ ವಾಯುಶ್ಚ ಆಕಾಶಶ್ಚ ಇತ್ಯಾದಿ ದೈವತಂ. ವಾಯುವು ಆಕಾಶವೂ ಸಮಾನವೇ ಆಗುತ್ತದೆ ಎಂದು
ಆದಿದೈವ ಉಪಾಸನೆಯ ಕ್ರಮ ಹೇಗೆ ಎಂಬುದನ್ನು ಭಾಷ್ಯ ರೂಪದಲ್ಲಿ ಶ್ರೀಮದಾನಂದ ತೀರ್ಥ ತಿಳಿಸುತ್ತಾರೆ. ಭಗವತಸ್ತು ಪಕ್ಷಃ ಸಮತ್ವಮೇವ ವಾಯು ಆಕಾಶಯೋರಿತಿ ಆಕಾಶಸ್ಯ ಪಿತೃತ್ವಾತ್ ವಾಯೋಃ ಬಲಾಧಿಕತ್ವಾಚ್ಛ ಉಭಯೋಃ ಉಪಾಸನಸ್ಥಾನತ್ವೇ ಸಾಮ್ಯಂ ತಸ್ಮಾತ್ ಉಭಾವಪಿ ಗ್ರಾಹ್ಯೌ ತ್ವಗೇಂದ್ರಿಯ ದೇವತತ್ವೇನ ಆಕಾಶಾತ್ ಪೂರ್ವಮೇವ ವಾಯೋಃ ಸಾತ್ವಿಕ ಅಹಂಕಾರತ್ವಾತ್ ವಾಯೋ ಆಕಾಶಾತ್ ಗುಣಾಧಿಕ್ಯತ್ವಂ ತಥಾಪಿ ಅತ್ರ ಆಕಾಶಸ್ಯ ಪಿತೃತ್ವಂ ವ್ಯಾಪ್ತಿಃ ಇತ್ಯಾದಿಕಾ ಇಚ್ ಉಪಾಸನಾಯ ಸಾಮ್ಯಂ. ಇಲ್ಲಿ ಏನು ನಾವು ತಿಳಿಯಬೇಕು? ಭಗವಾನ್ ಮಹೀದಾಸನ ಪಕ್ಷ ವಾಯು ಮತ್ತು ಆಕಾಶಗಳು ಸಮಾನರೇ ಎಂದು. ಆಕಾಶನು ತಂದೆ ಮತ್ತು ವಾಯು ಬಲದಲ್ಲಿ ಅಧಿಕ. ಆದ್ದರಿಂದ ಭಗವದುಪಾಸನೆಗೆ ಅಧಿಷ್ಠಾನ ಎಂದೆನಿಸುವಲ್ಲಿ ಇಬ್ಬರು ಸಮಾನರು. ಆದ್ದರಿಂದ ಎರಡು ಪಕ್ಷಗಳು ಗ್ರಾಹ್ಯವೇ ಆಗುತ್ತದೆ. ಆದಿ ಸೃಷ್ಟಿಯಲ್ಲಿ ತ್ವಗೇಂದ್ರಿಯ ದೇವತೆಯಾಗಿ ಆಕಾಶ ದೇವತೆಗಿಂತ ಮೊದಲೇ ವಾಯುವು ಸಾತ್ವಿಕ ಅಹಂಕಾರದಿಂದ ಜನಿಸಿರುವುದರಿಂದ ವಾಯು ಆಕಾಶಕ್ಕಿಂತ ಗುಣದಲ್ಲಿ ಶ್ರೇಷ್ಠ. ಆದರೂ ಈ ಭೂತ ಉತ್ಪತ್ತಿ ಪ್ರಕರಣದಲ್ಲಿ ಆಕಾಶ ವಾಯುವಿಗೆ ಪಿತೃ. ಭೂತಾಂತರ್ಗತ ರೂಪದಲ್ಲಿ ವಾಯುವಿಗಿಂತ ಆಕಾಶಕ್ಕೆ ವ್ಯಾಪ್ತಿಯು ಹೆಚ್ಚು. ಆದ್ದರಿಂದ ಉಪಾಸನೆಯಲ್ಲಿ ಸಾಮ್ಯವಿದೆ. ಇದರ ವಿವರಣೆ ಏನು? ಆಕಾಶನು ತಂದೆ, ವಾಯು ಬಲದಲ್ಲಿ ಅಧಿಕ ಎಂದು ಇಬ್ಬರಿಗೂ ಸಾಮ್ಯವನ್ನು ಮೊದಲಿಗೆ ಹೇಳಿ ತಿರುಗಿ ಆದಿ ಸೃಷ್ಟಿಯಲ್ಲಿ ವಾಯು ಆಕಾಶಕ್ಕಿಂತ ಹಿರಿಯ, ಭೂತ ದೃಷ್ಟಿಯಲ್ಲಿ ಆಕಾಶ ವಾಯುವಿಗೆ ತಂದೆ ಮತ್ತು ಅವನಿಗಿಂತ ಹೆಚ್ಚು ವ್ಯಾಪ್ತಿ ಉಳ್ಳವ ಎಂದು ಸಾಮ್ಯವನ್ನು ತೋರಿಸಲಾಗಿದೆ. ಅಹಂಕಾರವು ವೈಕಾರಿಕ, ತೈಜಸ, ತಾಮಸ ಎಂದು ಮೂರು ವಿಧ. ವೈಕಾರಿಕ ಇನ್ನೊಂದು ಹೆಸರು ಸಾತ್ವಿಕ ಅಹಂಕಾರ. ಆದ್ದರಿಂದ ದಶೇಂದ್ರಿಯಗಳ ದೇವತೆಗಳ ಸೃಷ್ಟಿಯಾದ ಬಳಿಕವೂ ತೈಜಸ್ಸದಿಂದ ಇಂದ್ರಿಯ ಸೃಷ್ಟಿ ಮತ್ತು ತಾಮಸದಿಂದ ಭೂತ ಸೃಷ್ಟಿ. ಆದ್ದರಿಂದ ಆಕಾಶ ದೇವತೆಯಾದ ವಿನಾಯಕರಿಗಿಂತ ತ್ವಗೇಂದ್ರಿಯ ದೇವತೆ ವಾಯು ಹಿರಿಯ. ಆದಿ ಸೃಷ್ಟೌ ಪೂರ್ವಜ ಯೇ ತೇ ಅಧಿಕಾಃ ಸರ್ವತೋ ಗುಣೈಃ ಎಂಬಂತೆ ವಾಯು ಆಕಾಶಕ್ಕಿಂತ ಗುಣದಲ್ಲಿ ಮೇಲೆನಿಸಿರಬೇಕು. ಆದರೆ ಭೂತ ಸೃಷ್ಟಿಯಲ್ಲಿ ಆಕಾಶದಿಂದ ವಾಯು ಹುಟ್ಟುವುದರಿಂದ ಆಕಾಶ ವಾಯುವಿಗೆ ತಂದೆ, ಅವನಿಗಿಂತ ವ್ಯಾಪ್ತಿಯಲ್ಲಿಯೂ ಅಧಿಕ. ಹೀಗೆ ಇಬ್ಬರು ಸಮಾನರು ಎನ್ನುವುದು ಎರಡನೇ ವಿವರಣೆಯ ಅಭಿಪ್ರಾಯ. ಮೊದಲನೇ ವಿವರಣೆಯಲ್ಲಿ ವಾಯುವಿನಲ್ಲಿ ವಾಯು ಶಬ್ದದಿಂದಲೇ ತಿಳಿದು ಬರುವ ಬಲಾಧಿಕ್ಯ, ಆಕಾಶದಲ್ಲಿ ಭೂತ ದೃಷ್ಟಿ ವಿವಕ್ಷೆಯಿಂದ ಹಿರಿತನ ಎಂದು ಸಾಮ್ಯ. ಎರಡನೇ ವಿವರಣೆಯಲ್ಲಿ ವಾಯುವಿನಲ್ಲಿ ಆದಿಸೃಷ್ಟಿ ವಿವಕ್ಷೆಯಿಂದ ಹಿರಿತನವಾದದ್ದು, ಸರ್ವಗುಣಗಳಲ್ಲಿಯೂ ಆಧಿಕ್ಯ. ಆಕಾಶದಲ್ಲಿ ಆಕಾಶ ಶಬ್ದದಿಂದ ತಿಳಿದು ಬರುವ ಆ ಸಮಂತಾತ್ ಕಾಶತೆ, ಎಲ್ಲೆಡೆ ವ್ಯಾಪ್ತನೂ ನಾಗಿದ್ದಾನೆ ಎನ್ನುವ ವ್ಯಾಪ್ತಿ ರೂಪಗುಣದಲ್ಲಿ ಆಧಿಕ್ಯ ಹಾಗೂ ಭೂತ ಸೃಷ್ಟಿಯಲ್ಲಿ ತಂದೆಯಾಗಿದ್ದು ಪೂಜ್ಯ ಸ್ಥಾನ ದೊರಕಿರುವುದು. ಇವುಗಳಿಂದ ಇಬ್ಬರಿಗೆ ಸಾಮ್ಯ. ಆದ್ದರಿಂದ ಪುನರುಕ್ತಿ ಇಲ್ಲ. ಇದನ್ನು ತಾಮ್ರಪರ್ಣಿಯ ಆಚಾರ್ಯ ಪ್ರಕಾರ ಭಗವತಃ ಸ್ವಪಕ್ಷಃ ಎಂದು ಭಾಷ್ಯಪಾಠವಿದೆ. ಎಲ್ಲವೂ ಭಗವಂತನ ಪಕ್ಷಗಳೇ ಆಗಿದ್ದರು ಈ ಪಕ್ಷ ಭಗವಂತನಿಗೆ ಮಾತ್ರ ತಿಳಿದಿದ್ದ ಪಕ್ಷ. ಉಳಿದವು ಹಾಗಲ್ಲ, ಇತರಿಗೂ ತಿಳಿದಿದ್ದವು ಎಂದು ತಿಳಿಸಲು ಸ್ವಶಬ್ದ ಎನ್ನುತ್ತಾರೆ. ಹೀಗೆ ತಂದೆ ಮಕ್ಕಳ ಉಪಾಸನ ದೃಷ್ಟಿಯಲ್ಲಿ ಭೇದ ಮತ್ತು ಸಾಮ್ಯವನ್ನು ತಿಳಿಯಬೇಕು. ಅಥ ಆಧ್ಯಾತ್ಮಂ
ವಾಕ್ಪೂರ್ವರೂಪಂ ಮನು ಉತ್ತರರೂಪಂ ಪ್ರಾಣಸಂಹಿತೇತಿ ಶೂರ ವೀರ ಮಾಂಡೂಕೇಯಃ ಅತಃ ಹಿ ಅಸ್ಯ ಪುತ್ರಾಃ ಜ್ಯೇಷ್ಠಃ ಮನಃ ಪೂರ್ವರೂಪಂ ವಾಗ್ ಉತ್ತರರೂಪಂ ಮನಸಾ ವಾಗ್ರೆ ಸಂಕಲ್ಪಯತಿ ಅಥ ವಾಚಾ ವ್ಯಾಹರತಿ ತಸ್ಮಾತ್ ಮನ ಏವ ಪೂರ್ವರೂಪಂ ವಾಗ್ ಉತ್ತರರೂಪಂ ಪ್ರಾಣಸ್ತೇವ ಸಂಹಿತಾ ಇತಿ ಸಮಾನಮೇನಯೋಃ ಅತ್ರ ಪಿತುಶ್ಚ ಪುತ್ರಶ್ಚ ಚ. ಇನ್ನು ಮುಂದೆ ಆಧ್ಯಾತ್ಮದಲ್ಲಿ ಉಪಾಸನೆ ಕ್ರಮವನ್ನು ನಿರೂಪಿಸುತ್ತಾರೆ. ವಾಕ್ನಲ್ಲಿ ವಾಕ್ ನಾಮಕ ವಾಮನ ರೂಪವು ಪೂರ್ವವರ್ಣ ಪ್ರತಿಪಾದ್ಯ, ಪೂರ್ವವರ್ಣನಿಷ್ಠ ಮತ್ತು ಪೂರ್ವವರ್ಣ ನಾಮಕನವಾಗಿದೆ. ಮನಸ್ಸಿನಲ್ಲಿ ಮನೋನಾಮಕನಾದ ವರಾಹ ರೂಪವು ಉತ್ತರ ವರ್ಣ ಪ್ರತಿಪಾದ್ಯ, ಉತ್ತರ ವರ್ಣನಿಷ್ಠ ಹಾಗೂ ಉತ್ತರ ವರ್ಣ ನಾಮಕ. ಪ್ರಾಣನಲ್ಲಿರುವ ಪ್ರಾಣನಾಮಕ ನೃಸಿಂಹನು ಸಂಧಿ ಪ್ರತಿಪಾದ್ಯ, ಸಂಧಿನಿಷ್ಠ ಮತ್ತು ಸಂಹಿತಾ ನಾಮಕ ಎಂದು ಶೂರ ವೀರ ಮಾಂಡೂಕಿಯನ್ನು ಹೇಳಿದನು. ಆದರೆ ಅವನು ಶ್ರೇಷ್ಠ ಪುತ್ರನು ಹೇಳಿದನು. ಮನೋನಾಮಕ ವರಾಹನು ಪೂರ್ವವರ್ಣ ಪ್ರತಿಪಾದ್ಯ, ವಾಕ್ನಾಮಕ ವಾಮನನು ಉತ್ತರ ವರ್ಣ ಪ್ರತಿಪಾದ್ಯ. ಏಕೆಂದರೆ ವಕ್ತೃ ಮೊದಲಿಗೆ ಮನಸ್ಸಿನಲ್ಲಿ ಸಂಕಲ್ಪಿಸುತ್ತಾನೆ, ಬಳಿಕ ಮಾತಿನಿಂದ ವ್ಯಕ್ತ ಮಾಡುತ್ತಾನೆ. ಹೀಗೆ ಯುಕ್ತಿಯುಕ್ತವಾದ್ದರಿಂದ ಮನೋನಾಮಕ ವರಾಹನ ಪೂರ್ವವರ್ಣ ಪ್ರತಿಪಾದ್ಯ ಮತ್ತು ವಾಕ್ನಾಮಕ ವಾಮನ ಉತ್ತರ ವರ್ಣ ಪ್ರತಿಪಾದ್ಯ, ಪ್ರಾಣನಾಮಕ ನರಸಿಂಹ ಸಂಧಿ ಪ್ರತಿಪಾದ್ಯ. ಈ ತಂದೆಯ ಮಕ್ಕಳ ಪಕ್ಷಗಳೆರಡಲ್ಲಿಯೂ ಪ್ರಾಣನಾಮಕ ನರಸಿಂಹ ಸಂಧಿ ಪ್ರತಿಪಾದ್ಯ ಎನ್ನುವ ಅಂಶ ಸಮಾನವಾಗಿದೆ. ಇದು ಭಾಷ್ಯ ರೂಪದಲ್ಲಿ ಶ್ರೀಮದಾನಂದ ತೀರ್ಥರು ವಿವರಿಸುತ್ತಾರೆ. ಅತ್ರ ಪ್ರಾಣಾಖ್ಯಾಸ ಪ್ರಾಣೇ ಸ್ಥಿತಸ್ಯ ವಿಷ್ಣೋಃ ಸಂಹಿತಾನಾಮತ್ವೇ ಪಿತಾ ಪುತ್ರಯೋಃ ಸಾಮ್ಯಮೇವ ಅನ್ಯತ್ರ ತು ಪುತ್ರ ಪಕ್ಷ ಏವ ಬಲೀಯಾನ್ ಯುಕ್ತಿಮತ್ವಾತ್. ಅತ್ರ ಎಂದರೆ ಪ್ರಾಣನಾಮಕನಾಗಿ ಪ್ರಾಣನಲ್ಲಿರುವ ವಿಷ್ಣು ಸಂಹಿತ ನಾಮಕ ಎನ್ನುವ ಆಕಾಶಾಂಶದಲ್ಲಿ ತಂದೆಯ ಮಕ್ಕಳ ಪಕ್ಷಗಳಲ್ಲಿ ಸಾಮ್ಯನು, ಬೇರೆ ಅಂಶಗಳಲ್ಲಿ ಭಗವಾನ ಪಕ್ಷದ ಪ್ರಬಲ, ಏಕೆಂದರೆ ಅದು ಯುಕ್ತಿಯುಕ್ತವಾಗಿದೆ. ಇಲ್ಲಿ ಬೇರೆ ಅಂಶಗಳಲ್ಲಿ ಎಂದರೆ ಏನು ಎಂಬ ಅಂಶ ವಿಚಾರಣೀಯ. ಪೂರ್ವೋತ್ತರ ವರ್ಣ ಪ್ರತಿಪಾದ್ಯ ದೇವತೆಗಳ ವಿಷಯದಲ್ಲಿ ಎನ್ನುವಂತಿಲ್ಲ. ತಂದೆ ಮಕ್ಕಳಿಬ್ಬರೂ ಭಗವದ್ ರೂಪಗಳನ್ನೇ ಪ್ರತಿಪಾದ್ಯ ದೇವತೆಗಳೆನ್ನುತ್ತಿದ್ದಾರೆ. ಅಭಿಮಾನಿ ದೇವತೆಗಳ ವಿಷಯದಲ್ಲಿಯೂ ಪ್ರಾಬಲ್ಯ ದೌರ್ಬಲ್ಯ ವಿಚಾರಯುಕ್ತವಲ್ಲ. ಇಬ್ಬರೂ ವಾಕ್ಮನಸ್ಸುಗಳ ಅಭಿಮಾನಿಗಳಾದ ಉಮಾಮಹೇಶ್ವರನ್ನೇ ಪೂರ್ವೋತ್ತರ ವರ್ಣಾಭಿಮಾನಿಗಳನ್ನು ಎನ್ನುತ್ತಿದ್ದಾರೆ. ಇಬ್ಬರೂ ವಾಕ್ ಮನಸ್ಸುಗಳ ಅಭಿಮಾನಿಗಳಾದ ಉಮಾಮಹೇಶ್ವರನ್ನೇ ಪೂರ್ವೋತ್ತರ ವರ್ಣಾಭಿಮಾನಿಗಳು ಎನ್ನುತ್ತಿದ್ದಾರೆ. ಇಬ್ಬರೂ ಹೇಳುವಂತೆ ಇಬ್ಬರು ದೇವತೆಗಳು ಎರಡು ವರ್ಣಗಳಿಗೂ ಅಭಿಮಾನಿಗಳಾಗಿರಬಹುದು. ಮನಸ್ಸಿನಿಂದ ಮಾತು ಮೂಡಿ ಬರುವುದರಿಂದ ಮಾತು ಮನಸ್ಸಿಗೆ ಅಧೀನವೆಂದ ಮಾತ್ರಕ್ಕೆ ಮಾತು ಮನಸ್ಸುಗಳ ಅಭಿಮಾನಿಗಳಲ್ಲಿ ಮನೋಭಿಮಾನಿ, ಪೂರ್ವವರ್ಣಕ್ಕೆ ಅಭಿಮಾನಿ, ಉತ್ತರ ವರ್ಣಕ್ಕೆ ವಾಗಭಿಮಾನಿ, ಉತ್ತರ ವರ್ಣಕ್ಕೆ ಅಭಿಮಾನಿ, ಪೂರ್ವವರ್ಣಕ್ಕಲ್ಲ ಎಂದಾಗುವುದಿಲ್ಲ. ಆದ್ದರಿಂದ ಪೂರ್ವೋತ್ತರ ವರ್ಣಾಭಿಮಾನಿ ದೇವತೆಗಳಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎನ್ನುವ ಅಂಶದಲ್ಲಿ ತಂದೆಗಿಂತ ಮಗನ ಪಕ್ಷ ಪ್ರಬಲ ಎನ್ನಬೇಕು. ತಂದೆಯ ಮಕ್ಕಳು ಪೂರ್ವೋತ್ತರ ವರ್ಣಾಭಿಮಾನಿಗಳು ಯಾರು ಎನ್ನುವ ವಿಷಯದಲ್ಲಿಯೂ ವಿವಾದ ಮಾಡಿದ್ದಾರೆ. ಆದರೆ ಆ ವಿಷಯದಲ್ಲಿ ಇಬ್ಬರ ಪಕ್ಷಗಳು ಸಮಾನವೇ. ಅಭಿಮಾನಿ ದೇವತೆಗಳಲ್ಲಿ ಮನೋಭಿಮಾನಿಯ
ಹೆಚ್ಚು ಎನ್ನುವ ಮಗನ ಪಕ್ಷ ಯುಕ್ತಿಯುಕ್ತವಾದ್ದರಿಂದ ತಂದೆಯ ಪಕ್ಷಕ್ಕಿಂತ ಪ್ರಬಲ, ಏಕೆಂದರೆ ಮಾತು ಮನಸ್ಸಿಗೆ ಅಧೀನವಾಗಿರಲು ಅವುಗಳ ಅಭಿಮಾನಿ ದೇವತೆಗಳ ಒಳಗಿನ ತಾರತಮ್ಯ ಕಾರಣ. ಆದ್ದರಿಂದ ಭಾಷ್ಯದಲ್ಲಿ ಪ್ರಾಣನಾಮಕನಿಗೆ ಸಂಹಿತ ನಾಮಕತ್ವ ವಿಷಯದಲ್ಲಿ ಎರಡು ಪಕ್ಷಗಳು ಸಮಾನ ಎಂದಿರುವುದು. ಆ ವಿಷಯದಲ್ಲಿ ಮಾತ್ರ ಸಾಮ್ಯ ಎಂಬ ಅಭಿಪ್ರಾಯವೆಂದಲ್ಲ. ಪೂರ್ವೋತ್ತರ ವರ್ಣ ಪ್ರತಿಪಾದ್ಯ ಭಗವದ್ರೂಪಗಳ ವಿಷಯಗಳಲ್ಲಿಯೂ ಅಭಿಮಾನಿ ದೇವತೆಗಳ ವಿಷಯಗಳಲ್ಲಿಯೂ ಸಾಮ್ಯವೇ. ಆ ದೇವತೆಗಳ ತಾರತಮ್ಯ ವಿಷಯದಲ್ಲಿ ಮಾತ್ರ ಮಗನ ಪಕ್ಷ ಪ್ರಬಲ ಎಂದ ಅಭಿಪ್ರಾಯ. ಭಗವಂತನನ್ನು ಉಪಾಸನೆ ಮಾಡುವಾಗ ಅಧಿಷ್ಠಾನದಲ್ಲಿರತಕ್ಕಂಥ ದೇವತೆಗಳ ಚಿಂತನೆ ತಾರತಮ್ಯೋಪೇತವಾಗಿ ಇಲ್ಲಿ ಚಿಂತನೆ ನಡೆಸಿದ್ದಾರೆ. ಯಾವ 3 ಜನ ಮಾಂಡೂಕೇಯರು, ಮಾಕ್ಷವ್ಯರು ಮತ್ತು ಅಗಸ್ತ್ಯರು. ಅಭಿಮಾನಿ ದೇವತೆಗಳ ವಿವಕ್ಷದಲ್ಲಿ ಆದಿ ಸೃಷ್ಟಿಯಲ್ಲಿರತಕ್ಕಂಥ ತಾರತಮ್ಯವೇ ಸ್ಥಿರವಾದುದು. ಭೂತ ಸೃಷ್ಟಿಯಿಂದ ಮತ್ತೆ ಅಭಿಮಾನಿ ದೇವತೆಗಳ ಬಂದಿರುವಾಗ ತಂದೆ ಯಾವ ಉತ್ತಮ ದೇವತೆಗಳ ಮಗನಾಗಿ ಬಂದರೂ ಸಹ ಆ ಉತ್ತಮತ್ವ ಎಂಬುದು ಆದಿ ಸೃಷ್ಟಿಯಲ್ಲಿದ್ದಂತೆ ನಾವು ತಿಳಿಯಬೇಕು ಎಂಬುದು ಅಭಿಪ್ರಾಯ. ಆದ್ದರಿಂದ ಭಗವದ್ ಉಪಾಸನೆಯಲ್ಲಿ ಕಿಂಚಿತ್ ವ್ಯತ್ಯಾಸ ಕಂಡುಬಂದರೂ ಸಹ ಭಗವಂತನ ರೂಪಗಳಲ್ಲಿ ಸಾಮ್ಯ ಇರುವುದಿಲ್ಲ. ಯಾವ ವರಾಹ, ನರಸಿಂಹ, ವಾಮನ ರೂಪವು ಚಿಂತನೆಯಲ್ಲಿ ಮಾಡುವಾಗ ಆಯಾ ಅಧಿಷ್ಠಾನದ ದೇವತೆಗಳಲ್ಲಿ ಗುಣ ತಾರತಮ್ಯವನ್ನು ತಿಳಿದು ಅದರಂತೆ ಸರ್ವಶ್ರೇಷ್ಠರಾದ ವಾಯುದೇವತೆಗಳೇ ಅವರು ಮಗನಾಗಿರಲಿ ಅಪ್ಪನಾಗಿರಲಿ ಆದಿ ಸೃಷ್ಟಿಯಲ್ಲಿ ಯಾರು ಮೊಟ್ಟ ಮೊದಲಿಗೆ ಜನಿಸಿದರೋ ಅಂದರೆ ಸೃಷ್ಟಿಗೆ ಬಂದರೋ ಅವರೇ ಶ್ರೇಷ್ಠರು ಎಂಬ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ನಾವು ಭೂತ ಸೃಷ್ಟಿಯಲ್ಲಿ ಮಾತಾಡುವಾಗ ನಮಗೆ ಆ ಮಾತು ಎಂಬುದು ಮನಸ್ಸಿನಲ್ಲಿ ಬಂದಿರಬೇಕು. ಆದ್ದರಿಂದ ಇಲ್ಲಿ ಮಾತಿಗೆ ತಂದೆ ಯಾವುದು? ಮನಸ್ಸು. ಮನಸ್ಸಿಗೆ ಅಭಿಮಾನಿ ದೇವತೆಗಳು ಯಾರು? ಮಾತಿಗೆ ಅಭಿಮಾನಿ ದೇವತೆಗಳು ಯಾರು ಎಂದು ನಾವು ಭೂತ ಸೃಷ್ಟಿಯಲ್ಲಿ ಚಿಂತಿಸಿದಾಗ ಮೂಲ ಸೃಷ್ಟಿಗಿಂತ ವಿಭಿನ್ನವಾಗಿದ್ದರೂ ಸಹ ಉಪಾಸ್ಯನಾಮಕ ಭಗವಂತನ ಉಪಾಸನೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಆದ್ದರಿಂದ ಉಪಾಸನೆಗೆ ಪ್ರತಿಯೊಬ್ಬರ ಉಪಾಸನೆಯು ಗ್ರಾಹ್ಯವೇ ಆಗುತ್ತದೆ ಎಂದು ಅಭಿಪ್ರಾಯ ಎಂಬುದನ್ನು ಶ್ರೀಮದಾನಂದ ತೀರ್ಥರು ಈ ಭಾಗದಲ್ಲಿ ತಿಳಿಸಿಕೊಡುತ್ತಾರೆ. ಇದನ್ನು ನಾವು ಪ್ರತಿ ಹಂತದಲ್ಲೂ ಪ್ರತಿ ಕಾರ್ಯದಲ್ಲೂ ನಾವು ತಿಳಿದುಕೊಳ್ಳಬೇಕು. ಶಿರಸ್ಸಿಗೆ ಅಭಿಮಾನಿ ದೇವತಾ ಮತ್ತು ಭಗವಂತ ರೂಪ, ಪಾದಕ್ಕೆ ಅಭಿಮಾನಿ ದೇವತಾ ಮತ್ತು ಪಾದಕ್ಕೆ ಇರತಕ್ಕಂಥ ಭಗವಂತನ ರೂಪ. ಭಗವಂತ ರೂಪ ಎಲ್ಲೇ ಇದ್ದರೂ ಸಾಮ್ಯವೇ. ಅಧಿಷ್ಠಾನದಲ್ಲಿರತಕ್ಕಂಥ ದೇವತೆಗಳು ನೀಚ ಉಚ್ಚಮದಲ್ಲಿದ್ದರೂ ಸಹ ಭಗವದ್ ಉಪಾಸನೆಗೆ ಬಂಧಕವಿಲ್ಲ. ಅಧಿಷ್ಠಾನದಲ್ಲಿ ವೈಗುಣ್ಯವಿದೆ, ಅದೇ ತಾರತಮ್ಯ ದ್ಯೋತಕ. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದಾಗ ಭಗವದ್ ಉಪಾಸನೆ ಎಲ್ಲ ಕಡೆ ಭಗವತ್ ಉಪಾಸನೆಯು ಗ್ರಾಹ್ಯವೇ, ಎಲ್ಲ ರೀತಿಯ ಉಪಾಸನೆಯು ಗ್ರಾಹ್ಯವೇ ಆಗುತ್ತದೆ ಎಂಬುದನ್ನು ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ವಿಷಯವಾಗಿದೆ. ಆಯಾ ಜೀವರ ಯೋಗ್ಯತಾನುಸಾರವಾಗಿ ನಾವು ನಮಗೆ ಉತ್ತಮವಾದ ದೇವತೆಗಳ ಅಧಿಷ್ಠಾನದಲ್ಲಿ ಪೂಜಿಸಬೇಕು. ಅವರಿಗಿಂತಲೂ ಉತ್ತಮವಾದ ಅಧಿಷ್ಠಾನದಲ್ಲಿ ಅವರು ಪೂಜಿಸುತ್ತಾರೆ. ಹೀಗೆ ಉತ್ತಮ ಅಧಿಷ್ಠಾನ ಅಂದರೆ ವಾಯುದೇವರ ಅಧಿಷ್ಠಾನ. ವಾಯುದೇವರ ಅಧಿಷ್ಠಾನದಲ್ಲಿ ನಾವು ಪೂಜಿಸುವಾಗ ನಮಗಿನ್ನ ಉತ್ತಮರೂ ಪೂಜಿಸಿರುತ್ತಾರೆ. ಈ ರೀತಿಯಲ್ಲಿ ನಾವು ತಾರತಮ್ಯವನ್ನು ನಿತ್ಯವಾಗಿ ತಿಳಿದುಕೊಳ್ಳಲೇಬೇಕು ಎಂಬುದು ಮುಖ್ಯ ಅಭಿಪ್ರಾಯ.
ಮೂಲ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ತಾರತಮ್ಯವೇ ಪ್ರಾಬಲ್ಯ, ಜಾತ್ಯ ಪ್ರಾಬಲ್ಯವನ್ನು ತಿಳಿದುಕೊಳ್ಳಬೇಕು. ನಂತರದ ತಂದೆಯಾಗಿದ್ದರೂ ಸಹ ಪುತ್ರನ ಆಧಿಕ್ಯತೆಯನ್ನು ನಾವು ಅಲ್ಲಿ ಗಮನಿಸಿಕೊಳ್ಳಬೇಕು ಎಂಬುದು ಮಹಾ ತಾತ್ಪರ್ಯವಾಗಿ ವಾಯುದೇವರು ಎಲ್ಲೇ ಪುತ್ರರಾಗಿದ್ದರೂ ಸಹ ತಂದೆಗಿಂತಲೇ ಅಧಿಕರಾಗಿರುತ್ತಾರೆ, ಬಲಾಢ್ಯರಾಗಿರ್ತಾರೆ ಅಧಿಷ್ಠಾನ ಫಲದಿಂದ. ಆದರೆ ಅಧಿಷ್ಠಾನದಲ್ಲಿ ಇರತಕ್ಕಂಥ ಭಗವಂತ ರೂಪವೇನಿದೆ ಅದು ಯಾವ ಅಧಿಷ್ಠಾನದಲ್ಲೂ ಸಹ ಸಮವಾಗಿರುತ್ತದೆ ಎಂಬುದನ್ನು ಭಗವದ್ಗೀತೆಯಲ್ಲಿ ಹಸ್ತಿ ಗವಿ ಶುನಿಕ ಅಂತ ಹೇಳಿ ಎಲ್ಲ ಕಡೆ ಸಮ ಇತಿ ಉಚ್ಯತೆ, ಭಗವಂತ ಸಮನಾಗಿರುತ್ತಾನೆ ಎಂಬುದನ್ನು ನಾವು ತಿಳಿದುಕೊಂಡು ಉಪಾಸನೆ ಮಾಡಬೇಕು. ಇದರಲ್ಲಿ ವೈಗುಣ್ಯವನ್ನು ಎಣಿಸಬಾರದು ಎಂಬುದು ಮಹಾ ತಾತ್ಪರ್ಯ. ಇದು ಉಪಾಸನೆಗೆ ಅತಿ ಮುಖ್ಯವಾದ ಅಂಗವಾದ್ದರಿಂದ ಶ್ರೀಮದ್ ಐತರೇಯ ಉಪನಿಷತ್ತು ವಿಸ್ತಾರವಾಗಿ ತಿಳಿಸಿದೆ. ಅದನ್ನು ಶ್ರೀಮದ್ ಆನಂದ ತೀರ್ಥರು ನಮಗೆ ಉಪಾಸನೆಯಲ್ಲಿ ತಾರತಮ್ಯವನ್ನು ತಿಳಿಸಿಕೊಡುತ್ತಿದ್ದಾರೆ. ಇದನ್ನು ಪುರಂದರದಾಸರು ವರದರು ಅಂತ ಹೇಳಿದ್ದರಿಂದ 10 ಜನ ವರದರು ಯಾಕೆ ಹೇಳಿದರು ಎಂಬುದು ನಾವು ತಿಳಿಯುತ್ತೇವೆ. ಅಕ್ರೂರನ ತಾರತಮ್ಯ, ಅಂಬರೀಷನ ತಾರತಮ್ಯ, ನಾರದರ ತಾರತಮ್ಯ ಎಲ್ಲವೂ ವಿಭಿನ್ನವಾಗಿರುತ್ತದೆ. ವಿಭಿನ್ನವಾದ್ದರಿಂದ ಅವರ ಉಪಾಸನೆಯೂ ವಿಭಿನ್ನವಾಗಿರುತ್ತದೆ ಅಧಿಷ್ಠಾನ ದಶೆಯಿಂದ. ಆದರೆ ಉಪಾಸಕನಾದ ಭಗವಂತನ ಎಲ್ಲರಿಗೂ ಸಮ. ಅವನು ಅನಂತ ರೂಪಗಳಿಗೂ ಸಹ ಏಕರೂಪದಂತೆ ಸಮವಾಗಿರುತ್ತಾನೆ. ಅಧಿಷ್ಠಾನಕ್ಕೆ ತಕ್ಕಂತೆ ವ್ಯಕ್ತನಾಗುತ್ತಾನೆ ಎಂಬುದನ್ನು ಮುಖ್ಯ ಪಾತ್ರವಾಗಿ ತಿಳಿಯಬೇಕೆಂಬುದೇ 10 ಜನ ವರದರನ್ನು ಇಲ್ಲಿ ನಿರೂಪಣೆ ಮಾಡುವ ಕ್ರಮ ಶ್ರೀ ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಲೋಕದಲ್ಲಿ ವ್ಯವಹಾರದಲ್ಲಿ ಇದು ನಮಗೆ ಬಹಳ ಪ್ರಮುಖವಾಗಿ ನಾವು ಕಾಣುತ್ತೇವೆ. ನಮಗೆ ಜನ್ಮದಾತೃಗಳಾದ ತಂದೆ ತಾಯಿಗಳು ಅನಂತ ತಂದೆ ತಾಯಿಗಳ ಮಧ್ಯದಲ್ಲಿದ್ದರೂ ನಮ್ಮ ತಂದೆ ತಾಯಿಗಳೇ ನಮಗೆ ಶ್ರೇಷ್ಠ ಎನಿಸುತ್ತಾರೆ. ಏಕೆಂದರೆ ನಮಗೆ ಅಧಿಷ್ಠಾನವಾಗಿರತಕ್ಕಂಥದ್ದು, ನಾವು ಭಗವಂತನ ಕಾಣತಕ್ಕಂಥದ್ದು ನಮ್ಮ ತಂದೆ ತಾಯಿಗಳಲ್ಲಿ. ಅದರಂತೆ ನಮ್ಮ ಗುರುಗಳಲ್ಲಿ ಅನೇಕ ಗುರುಗಳಿದ್ದರೂ ಸಹ ನಮ್ಮ ಗುರುಗಳನ್ನೇ ಮೊಟ್ಟ ಮೊದಲು ನಾವು ನಮಸ್ಕರಿಸುತ್ತೇವೆ. ಅದನ್ನೇ ನಾವು ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಎಂಬ ಸಾಂಕೇತಿಕವಾಗಿ ಗುರುತಿಸುವುದು. ಎಲ್ಲರ ಯೋಗ್ಯತೆ ನಾವು ಅಳೆಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರಪ್ರಥಮವಾಗಿ ನಮಗೆ ಲಬ್ಧವಾದ ಗುರುವನ್ನು ನಾವು ಉಪಾಸನೆ ಮಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು 10 ಜನ ವರದರಿಂದ ನಾವು ಪಾಠ ಕಲಿಯಬೇಕು ಎಂಬುದು ಪುರಂದರದಾಸರ ಪಾಠವಾಗಿದೆ. ಇಂತಹ ಶ್ರೇಷ್ಠ ಪಾಠವನ್ನು ಶ್ರೀ ಪುರಂದರದಾಸರು ತಿಳಿಸಿದ್ರಿಂದ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇವ ಅಂತೇಳಿ ವಿನಮ್ರವಾಗಿ ನಮಿಸಬೇಕು. ಇಂತಹ ವಿಶೇಷ ಆಕಾರವಾದ ಜ್ಞಾನ ವರಿಗೆ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಅತ್ಯಂತ ವಿಶ್ವಾಸಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಬೇಕು. ನಮ್ಮ ಮಾತಾಪಿತ ಇರುವಿಕೆ ನೆರವಾದ ಗುರು ಹಿರಿಯರನ್ನು ಅತ್ಯಂತ ನಮ್ರವಾಗಿ ನಮಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಪ್ರೇರಣೆ ಮಾಡಿದ್ದರಿಂದ ಅವರನ್ನು ಸದಾ ನಾವು ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ದೇವತೆಗಳಲ್ಲೇ ಶ್ರೇಷ್ಠರಾದ ವಾಯುದೇವರು, ಅವರಿಂದಲೇ ಎಲ್ಲ ದೇವತೆಗಳು ನಮಗೆ ಸಹಾಯಕರಾಗಿದ್ದಾರೆ, ಗುರುಗಳು ಸಹಾಯಕರಾಗಿದ್ದಾರೆ, ಮಾತಾಪಿತೃಗಳು ಸಹಾಯಕರಾಗಿದ್ದಾರೆಂದರೆ ಇದು ವಾಯುದೇವರ ವಿಶೇಷವಾದ ಕೃಪಾ ಕಟಾಕ್ಷ. ಆದ್ದರಿಂದ ವಾಯುದೇವರನ್ನು ಮುಖ್ಯ ಗುರುಗಳು, ಮೂಲ ಗುರುಗಳು ಎಂದು ಉಪಾಸನೆ ಮಾಡಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರವಾದ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನೇ ವಾಯುದೇವರಲ್ಲೂ ನಿಂತಿದ್ದಾನೆ, ತತ್ವಾಭಿಮಾನಿ ದೇವತೆಗಳಲ್ಲೂ ಇದ್ದಾನೆ, ಗುರು ಹಿರಿಯರಲ್ಲಿದ್ದಾನೆ, ತಂದೆ ತಾಯಿಗಳಿದ್ದಾನೆ, ನಮ್ಮಲ್ಲೂ ಇದ್ದಾನೆ. ಅವನು ಎಲ್ಲ ಕಡೆ ಸಮವಾಗಿದ್ದಾನೆ. ಆದ್ದರಿಂದ ನಮ್ಮ ಬಿಂಬನೇ ನಿಮ್ಮ ಬಿಂಬ, ಎಲ್ಲರ ಬಿಂಬವು
ಹೀಗೆ ನಂಬುವೋಪಾಸನೆಯಿಂದ ವಿಶ್ವೋಪಾಸನೆಯೆಡೆಗೆ ನಾವು ಸಾಗಬೇಕು. ಈ ವಿಶ್ವೋಪಾಸಕನಾದ ಬಿಂಬನಿಗೆ ನಾವು ಹೇಗೆ ನಮಸ್ಕರಿಸುವುದು, ಹೇಗೆ ಮಾನ್ಯತೆಯನ್ನು ಕೊಡುವುದು ಎಂದರೆ, ಅವನು ಪರಿಪೂರ್ಣ ಕಾಮವುಳ್ಳವನಾಗಿದ್ದಾನೆ, ಯಾವ ಅಪೇಕ್ಷೆ ಇರುವುದಿಲ್ಲ. ಆದರೂ ನಮ್ಮ ಕರ್ತವ್ಯತಃ ಮಾಡಬೇಕಾದುದು ಉಪನಿಷತ್ ತಿಳಿಸಿರುವಂತೆ ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೆಯಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೆಯಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೆಯಮ. ನಾವು ನಮಸ್ಕರಿಸುವುದು ಅಂದರೆ ಏನು? ನಾವು ಅಲ್ಪರು, ನಿನ್ನ ಎದುರಿಗೆ ನೀನು ಅತ್ಯಂತ ಹಿರಿಯ, ನೀನು ಸರ್ವೋತ್ತಮ ಎಂಬ ಭಾವನೆಯನ್ನು ವ್ಯಕ್ತಪಡಿಸುವುದೇ ಭೂಯಿಷ್ಟಾಂತೆ ನಮಃ ಉಕ್ತಿಂಬಿದೇಮ. ನಮಃ ಅಂತ ಹೇಳುವುದರಿಂದ ನೀನು ಉತ್ಕೃಷ್ಟನಾಗಿರತಕ್ಕಂಥ ಪ್ರಭು, ನಾವು ನಿಮ್ಮ ಪರಾಧೀನರು ಎಂಬ ಸಾಂಕೇತಿಕವನ್ನು ತೋರಿಸುವುದೇ ನಮಸ್ಕಾರವು. ಇದನ್ನು ಉಪನಿಷತ್ತಿನಲ್ಲಿ ಭೂಯಿಷ್ಟಾಂತೆ ನಮ ಮುಕ್ತಿವಿದೇಮ ಎಂದು ಹೇಳುವುದು. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.